ಬೃಹತಿ ಸಹಸ್ರವನ್ನು ಕೇಳಿದಾಗ ಇಂದ್ರನ ಒಳಗೆ ಕುಳಿತಿದ್ದಂತಹ ಭಗವಂತನಿಗೆ ತುಂಬ ಖುಷಿಯಾಗಿ ಹೋಯಿತು. ಯಾಕೆಂದರೆ ದೀಕ್ಷಿತನಾದ ಯಜಮಾನನಲ್ಲಿ ಭಗವಂತನ ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾಚ ಪ್ರಭುರೇವಚ, ಆ ದೀಕ್ಷಿತನಾದ ವ್ಯಕ್ತಿಯ ಒಳಗೆ ಭಗವಂತ, ಅದರಲ್ಲೂ ಇಂದ್ರನಲ್ಲಿ ವಿಶೇಷ ಸನ್ನಿಧಾನ ಆದ್ದರಿಂದಾಗಿ ಅಲ್ಲಿ ಅವರು ಒಂದು ಸರ್ತಿ ಹೇಳಿ ಮುಗಿಸಿದ ಮೇಲೆ, ವಿಶ್ವಾಮಿತ್ರರೇ ನೀವು ಹೇಳಿದ್ದು ಬಹಳ ಸಂತೋಷ ಆಯಿತು, ನನಗೆ ಇನ್ನೊಮ್ಮೆ ಹೇಳಿ, ದೇವರ ಬಾಯಿಯಿಂದ ಮತ್ತೊಮ್ಮೆ ಹೇಳಿಸುವ ಭಾಗ್ಯ ಸಿಕ್ಕಿತು. ಸರಿ, ಮತ್ತೆ ಮೊದಲಿನಿಂದ ಅಷ್ಟೂ ಶುರು ಮಾಡಿದರು. ನಾವಾದರೆ ಕೋಪ ಮಾಡಿಕೊಂಡು ಎಷ್ಟು ಸಲ ಹೇಳೋದು, ಸಾಕಾಗಲ್ಲ ಒಂದು ಸಲ ಸಾಕು, ಭಾರಿ ಪುಣ್ಯ ಮಾಡಿ ಏನು ಮಾಡಬೇಕಾಗಿಲ್ಲ ಅಂತ ಅಂತಿದ್ವಿ ನಾವು. ಆದರೆ ವಿಶ್ವಾಮಿತ್ರರು ಕೇಳುವಾಗ ಎಚ್ಚರ ಇತ್ತು, ಯಜಮಾನ ಅಂದರೆ ಭಗವಂತ ಅನ್ನೋ ಎಚ್ಚರ ಇತ್ತು. ಇದನ್ನು ಸಿಕ್ಕಿದ ಭಾಗ್ಯ ಇದು. ದೇವರಿಗೆ ಕೊಡುವಂತಹ ದೊಡ್ಡ ನೈವೇದ್ಯದಲ್ಲಿ ಯಾವುದು ನೈವೇದ್ಯ ಅಂದರೆ, ನಾವು ಒಂದು ವಿಷಯವನ್ನು ಅರ್ಥ ಮಾಡಿಕೊಂಡು ಅದರ ಅರ್ಥಚಿಂತನೆಯನ್ನು ಒಪ್ಪಿಸ್ತೇವಲ್ವ, ಅದರಷ್ಟು ದೊಡ್ಡ ನೈವೇದ್ಯ ಬೇರೆ ಯಾವುದೂ ಇಲ್ಲ. ರಾಘವೇಂದ್ರ ಗುರುಗಳ ಜೀವನದ ಚರಿತ್ರೆಯಲ್ಲಿ ದೇವರಿಗೆ ಏನು ನೈವೇದ್ಯಕ್ಕೆ ಮನೆಯಲ್ಲಿ ಅಂದರೆ ಪೂರ್ವ ಆಶ್ರಮದ ಸಂದರ್ಭದಲ್ಲಿ ಗತಿ ಇರಲಿಲ್ಲ, ಬಹಳ ಕಷ್ಟ ಇತ್ತು. ಕಷ್ಟ ಇತ್ತು ಅಂದರೆ ಅದು ಅಸಹಾಯಕ ಅಲ್ಲ, ತಮ್ಮ ವೈಯಕ್ತಿಕ ತೇಜಸ್ಸಿನಿಂದ ಅದನ್ನು ದೂರ ಮಾಡಿ ಸಂಪತ್ತನ್ನು ತರಿಸಿಕೊಳ್ಳಬಹುದಿತ್ತು. ಆದರೆ ದೇವರೇ ಕೊಟ್ಟ ಕಷ್ಟ ಅದು ಒಂದು ತಪಸ್ಸು. ಸುಖ ಕೊಡುವಾಗ ಬೇಡ ಅಂತ ಹೇಳದೇ ಇರುವ ನಾವು ದುಃಖ ಕೊಡುವಾಗ ಬೇಡ ಅಂತ ಹೇಳಲಿಕ್ಕೆ ರೈಟ್ಸ್ ಎಲ್ಲಿದೆ? ಇದು ಅವರ ಜೀವನದಲ್ಲಿ ಪಾಲಿಸಿದ್ರಿಂದಾಗಿ ಇವತ್ತಿಗೂ ಬದುಕಿ ನಮ್ಮೆಲ್ಲರ ಆಕಾಂಕ್ಷೆಗಳನ್ನು ಪೂರೈಸ್ತಾ ಇದ್ದಾರೆ. ಆ ತಪಸ್ಸಿನ ಬಲ ಇನ್ನೂ ಬೆಳೀತಾ ಇದೆ, ಇನ್ನೂ ಉಳಿತಾ ಇದೆ. ಅದನ್ನು ನಿರ್ವ್ಯಾಜವಾಗಿ ಹಂಚುತ್ತಾ ಇದ್ದಾರೆ ಭಕ್ತರಿಗೆ. ಅಂದರೆ ಆ ಒಳಗಿನಿಂದ ನಿರ್ವ್ಯಾಜವಾದ ತಪಸ್ಸು ಅವರ ಜೀವನದಲ್ಲಿ ಬಂದ ಕಷ್ಟವನ್ನೆಲ್ಲ ದೇವರ ಪೂಜೆಗೋಸ್ಕರ ಬಳಸಿದ ತಪಸ್ಸು ಅಂತ ಆಲೋಚಿಸಿದ್ರಲ್ವ. ಹಾಗೆ ಆಲೋಚಿಸುವಂತಹ ರೀತಿಯಲ್ಲಿ ವಿಶ್ವಾಮಿತ್ರರು ಮತ್ತೊಮ್ಮೆ ಆ ಬೃಹತಿ ಮಂತ್ರದ ಶಸ್ತ್ರ ಮಂತ್ರವನ್ನು ಶಂಸನ ಮಾಡಿದರು. ಇನ್ನೂ ಒಂದು ಸರ್ತಿ ಹೇಳ್ತೀಯಪ್ಪ ಅಂತ ಕೇಳಿದರು. ಅವರು ಹೇಳಿದರು, ನಿನಗೆ ಈಗಾಗಲೇ ನಾನು ಮೋಕ್ಷದ ದಾರಿಯನ್ನು ರಿಸರ್ವ್ ಮಾಡಿಟ್ಟಿದ್ದೇನಪ್ಪ ಅಂತ. ನಾವಾದರೆ ಸಾಕು, ನಮಗೇನು ಬೇಕಿತ್ತು ಅದು ಸಿಕ್ಕಾಯ್ತು, ಇನ್ನೆಲ್ಲ ಏನಾದರೂ ಸರಿ. ದೇವರಿಗೆ ಪ್ರೀತಿ ಆಗುವುದೇ ದೊಡ್ಡದು. ಏನಿದ್ರೂ ಸರಿ, ನಮಗೆ ಸಂಪತ್ತು ಅಥವಾ ಇನ್ಯಾವುದೋ ಸುಖ ಅನ್ನುವ ಕಾರಣಕ್ಕೆ ದೇವರು ಇಷ್ಟ ಆಗುವುದಲ್ಲ, ದೇವರು ದೇವರಿಗೋಸ್ಕರ ಇಷ್ಟ ಆಗಬೇಕು. ನಾವಿವತ್ತು ದೇವರು ಅಂತ ಎಷ್ಟೋ ಸರ್ತಿ ಹೇಳೋದು ಭಯದಿಂದ, ಅಥವಾ ನಾವೇನಾದರೂ ಮಾಡದೇ ಇದ್ದರೆ ನಮಗೆ ಬೇಕಾದ್ದು ಸಿಗದೇ ಇದ್ದರೆ ಅನ್ನುವ ಒಂದು ಇನ್ಫಿಯಾರಿಟಿ ಕಾಂಪ್ಲೆಕ್ಸ್. ಏನೋ ಒಂದು ಸರ್ತಿ ನಾವು ಚಿಕ್ಕವರಾಗ್ಬಿಡ್ತೇವೆ, ನಮ್ಮದು ಕಮ್ಮಿ ಆಗಿಬಿಡುತ್ತೆ, ನಮ್ಗೆ ಸಿಗಬೇಕಾದ್ದು ಸಿಗದೇ ಹೋಗುತ್ತೆ, ಇನ್ಯಾವುದೋ ಒಂದು ದೂರಾಲೋಚನೆ, ಅದು ದುರಾಲೋಚನೆಯೂ ಆಗಿರಬಹುದು. ಆದರೆ ಭಕ್ತರಿಗೆ, ಭಗವಂತನನ್ನು ಅತ್ಯಂತ ಪ್ರೀತಿಸುವವರಿಗೆ ದೇವರು ಅಂದರೆ ದೇವರಿಗೋಸ್ಕರ ಇಷ್ಟ. ಸರಿ, ಮೂರನೇ ಸರ್ತಿಯು ಹೇಳಿದ ಮೇಲೆ ದೇವರಿಗೆ ಬಹಳ ಸಂತೋಷ ಆಯಿತು. ನಿನಗೆ ಮೋಕ್ಷದ ಪೂರ್ಣವಾದ ವಿಶೇಷವಾದ ಸುಖವನ್ನು ಲಭ್ಯ ಆಗತ್ತೆ ಅಂತ ನಾನು ಹೇಳ್ತಾ ಇದ್ದೇನೆ, ನಿನಗೆ ನನ್ನ ಪೂರ್ಣ ಅನುಗ್ರಹ ಇದೆ ಅಂತ ಹೇಳಿದರು. ಅಂದರೆ ಈ ಒಂದು ಮಾತು ಹೇಳುವ ಮೂಲಕ ಐತರೆಯ ಉಪನಿಷತ್ತು ವಿಶ್ವಾಮಿತ್ರರ ಎತ್ತರವನ್ನು ತೋರಿಸಿಕೊಡುತ್ತೆ. ಅಂದರೆ ಓಂ ಅನ್ನೋದು ಒಂದು ಕಡೆ ಇತ್ತು, ಭೂರ್ಭುವಸ್ವಃ ಅನ್ನೋದು ಒಂದು ಕಡೆ ಇತ್ತು, ತತ್ಸವಿತೃವರೇಣ್ಯಂ ಅಂತ ಹೇಳುವ ಮುಂದಿನ ಗಾಯತ್ರಿಯ ಮಂತ್ರ ಒಂದು ಕಡೆ ಇತ್ತು. ಇದನ್ನು ಮೂರನ್ನು ಒಂದು ಕಡೆಗೆ ಜೋಡಿಸಿ ಸಾಕ್ಷಾತ್ಕರಿಸಿಕೊಂಡವರು ವಿಶ್ವಾಮಿತ್ರರು. ವಸ್ತುತಃ ಪ್ರಜಾಪತಿ ಗಾಯತ್ರಿ ಮತ್ತು ಇದು ವಿಶ್ವಾಮಿತ್ರ ಗಾಯತ್ರಿ ಅಂತ ಎರಡೂ ಇದೆ. ಬ್ರಹ್ಮನಿಂದ ದೃಷ್ಟವಾದಂತಹ ಗಾಯತ್ರಿ, ಮೂಲದಲ್ಲಿ ಎಲ್ಲವೂ ಬ್ರಹ್ಮನಿಂದ ದೃಷ್ಟವಾದದ್ದೇ. ಆದರೆ ಅದನ್ನು ಮತ್ತೆ ಸಂಯೋಗಗೊಳಿಸಿ ಹೊಸ ರೀತಿಯಿಂದ ಇಡೀ ಬ್ರಾಹ್ಮಣ್ಯಕ್ಕೆ ಮೂಲವಾದಂತಹ ತಮ್ಮ ಅಂತರಂಗದ ಶಕ್ತಿಯನ್ನು ಜಾಗೃತಗೊಳಿಸಲಿಕ್ಕೆ ಬೇಕಾದಂತಹ ಶಕ್ತಿಯನ್ನು ಕೊಟ್ಟ ಮಂತ್ರವನ್ನು ಕಂಡವರು ವಿಶ್ವಾಮಿತ್ರ ಋಷಿಗಳು. ಅಂತಹ ವಿಶ್ವಾಮಿತ್ರ ಋಷಿಗಳ ಆ ಮಂತ್ರವನ್ನು ಅಷ್ಟಮಹಾಮಂತ್ರದಲ್ಲಿ ಒಂದು ಅಂತ ನಾವು ಅಂದರೆ ಈ ಪ್ರಧಾನವಾಗಿ ನಿತ್ಯದ ಉಪಾಸನೆಯಲ್ಲಿ ಒಂದು ಮಂತ್ರ ಅಂತ ಗ್ರಹಿಸ್ತೇವೆ. ಅಷ್ಟಮಹಾಮಂತ್ರದಲ್ಲಿ ಪ್ರಜಾಪತಿ ಮಂತ್ರವನ್ನು ನಾವು ಅಂದರೆ ಪ್ರಜಾಪತಿ ಗಾಯತ್ರಿಯನ್ನು ನಾವು ಸೇರಿಸಿಕೊಂಡು ಹೇಳುತ್ತೇವೆ. ಅಂದರೆ ಇದಿಷ್ಟು ಜೀವನದ ಅಗತ್ಯ, ಈ 8 ಮಂತ್ರ ಮತ್ತು ಈ ಗಾಯತ್ರಿ. ನೀವು ಈ ಗಾಯತ್ರಿ ಮಾಡದೆ ಇನ್ಯಾವ ಮಂತ್ರ ಮಾಡಿದರೂ ಅದು ಫಲ ನೀಡುವುದಿಲ್ಲ. ಅಂದರೆ ವಿಶ್ವಾಮಿತ್ರರು ಕಂಡ ಸಂಧ್ಯೆಯ ಗಾಯತ್ರಿಯನ್ನು ಬಿಟ್ಟು ಇನ್ನೇನೇನೇನೇನೋ ಮಾಡಿದರೂ ಅದು ಪೂರ್ಣ ಫಲವನ್ನು ನೀಡುವುದಿಲ್ಲ. ಗಾಯತ್ರಿಯ ಜೊತೆಗೆ ಆಚಾರ್ಯರು ತಂತ್ರಸಾರದಲ್ಲಿ ಇನ್ನೊಂದು ಒತ್ತು ಕೊಟ್ಟರು, ನಾರಾಯಣ ಅಷ್ಟಾಕ್ಷರ ಮಂತ್ರ. ಅದು ಎರಡೂ ಕೂಡ ಜೊತೆಗೇ ಇದ್ದು ನಮ್ಮನ್ನು ಪೂರ್ಣವಾಗಿ ಬೆಳೆಸುವಂತಹ ಮಂತ್ರಗಳು. ಅಂದರೆ ಈ ರೀತಿ ಆಚಾರ್ಯರು ಮಂತ್ರಶಾಸ್ತ್ರದಲ್ಲೂ ಕೂಡ ನಾವು ಯಾವುದನ್ನು ಆಯ್ಕೆ ಮಾಡಿಕೊಳ್ಬೇಕು. ಇಲ್ಲಿ ಒಂದು ಮಧ್ಯದಲ್ಲಿ ಪ್ರಶ್ನೆ ಇತ್ತು, ಏನು ಅಂದರೆ ದೇವರ ರೂಪ ಒಂದು ಕಡೆ ನರಸಿಂಹ, ಒಂದು ಕಡೆ ವರಾಹ, ಒಂದು ಕಡೆ ಕೃಷ್ಣ, ಒಂದು ಕಡೆ ರಾಮ, ಇನ್ನೊಂದು ಕಡೆ ಮತ್ಸ್ಯ ಶಾಲಗ್ರಾಮ ಅಂತೆ, ಕೂರ್ಮ ಶಾಲಗ್ರಾಮ ಅಂತೆ, ಹೀಗೆ ಏನೇನೋ ಉಪಾಸನೆಗಳ ಪ್ರತೀಕಗಳೆಲ್ಲ ನಮ್ಮ ಮುಂದೆ ಇದೆ. ಎಲ್ಲವೂ ಒಂದೇ ಆದಮೇಲೆ ಬೇರೆ ಬೇರೆ ಉಪಾಸನೆ ಯಾವುದೋ ಒಂದು ಮಾಡಿದರೆ ಸಾಕಲ್ವಾ? ಹೌದು,
ಯಾವುದಾದ್ರೂ ನಮಗೆ ಯಾವುದು ಇಷ್ಟವೋ ಅದು ಒಂದು ಮಾಡಿದರೆ ಸಾಕು. ಆದರೆ ಅದಕ್ಕೆ ರೂಪದ ವ್ಯತ್ಯಾಸಗಳು ಯಾಕೆ? ದೇವರು ಭೂಮಿಗೆ ಇಳಿದದ್ದೇ ಮರ್ತ್ಯಾವತಾರಸ್ತ್ವಿಹ ಮರ್ತ್ಯ ಶಿಕ್ಷಣಂ. ಪರಶುರಾಮ, ರಾಮ, ಕೃಷ್ಣ, ಬುದ್ಧ ಅಂತ ಅನ್ನೋದು ಒಂದು ಬೇರೆಯ ಆಸ್ಪೆಕ್ಟ್ ನಾವು ನೋಡಿದ್ದೇವೆ. ಈ 3 ಅವತಾರಗಳಲ್ಲಿ ಮನುಷ್ಯ ನಡ್ಕೊಳ್ಬೇಕಾದ ರೀತಿಯನ್ನು ತೋರಿಸ್ಲಿಕ್ಕೋಸ್ಕರ ಬಂದದ್ದು. ಅದು ನಂತರ ಅದು ಹೆಚ್ಚು ಹೆಚ್ಚು ಮನುಷ್ಯನಿಗೆ ಹತ್ತಿರ. ಪರಶುರಾಮನಿಗಿಂತ ರಾಮ ಹತ್ತಿರ, ರಾಮನಿಗಿಂತ ಕೃಷ್ಣ ಹತ್ತಿರ. ಆ ಕೃಷ್ಣ ಹತ್ತಿರ ಅನ್ನುವ ಕಾರಣಕ್ಕೆ ನಾವು ಎಲ್ಲ ನಮ್ಮ ಕಾರ್ಯಾಂಗ ಮುಕ್ತಾಯ ಆದಮೇಲೆ ಕೃಷ್ಣ ಅರ್ಪಣಮಸ್ತು ಅಂತ ಹೇಳುತ್ತೇವೆ. ಆದರೂ ಬೇರೆ ಬೇರೆ ರೂಪಗಳು ಯಾಕೆ? ಎಲ್ಲರಿಗೂ ಒಂದೇ ಥರದ ರೂಪ ಇಷ್ಟ ಆಗುತ್ತೆ ಅಂತಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಮುಖ ಇಷ್ಟ ಆಗುತ್ತೆ. ಎಲ್ಲರೂ ಮ್ಯಾಥ್ಸೇ ಓದಿದ್ರು, ಮ್ಯಾಥ್ಸಿನ ಉಪಯೋಗಗಳು 100 ಇದೆ. ಅವನು ಅಕೌಂಟೆಂಟು ಆಗ್ಬೋದು, ಒಬ್ಬ ವಿಜ್ಞಾನಿಯೂ ಆಗಬಹುದು, ಅಥವಾ ಯಾವುದೋ ಅಂಗಡಿಯಲ್ಲಿ ಲೆಕ್ಕ ಬರೆಯೋನಾಗಿ ಸುಮ್ಮನೆ ತನ್ನ ವ್ಯವಸ್ಥೆಯನ್ನು ಮಾಡಿಕೊಡೋದು, ಒಬ್ಬ ಆಡಿಟರೂ ಆಗ್ಬೋದು. ಆದರೆ ಲೆಕ್ಕ ಅನ್ನೋದು ಮೂಲದಲ್ಲಿ ಒಂದೇ, ಆದರೆ ಅವನ ಆಸಕ್ತಿ ಬೇರೆ ಇರುತ್ತೆ. ಲೆಕ್ಕ ಬಂದ ತಕ್ಷಣ ಎಲ್ಲರೂ ಕೂಡ ವಿಜ್ಞಾನಿಗಳಾಗಬೇಕು ಅಂತೇನಿಲ್ಲ, ಲೆಕ್ಕ ಬಂದ ತಕ್ಷಣ ಎಲ್ಲರೂ ಅಕೌಂಟೆಂಟೇ ಆಗಬೇಕು ಅಂತೇನಿಲ್ಲ. ಅವರಿಗೆ ಯಾವ ದಾರಿ ಇಷ್ಟವೋ ಆ ದಾರಿಯನ್ನು, ಯಾಕೆಂದರೆ ವೇದಾಂತ ಓದೋರಿಗೂ ಲೆಕ್ಕ ತುಂಬ ಗೊತ್ತಿರಬೇಕು. ವೇದಾಂತ ಓದುವಾಗ ಲೆಕ್ಕ ಸರಿ ಗೊತ್ತಿಲ್ಲ ಅಂದರೆ ಎಲ್ಲ ತಳ್ಕಮಳಕಾಗ್ಬಿಡುತ್ತೆ. ಯಾಕೆಂದರೆ ಭಾಗವತ ಓದುವಾಗಂತಲೂ ನಮಗೆ ಆ ಕಾಲಮಾನದ ಲೆಕ್ಕಗಳನ್ನು, ಪರಮಾಣುವಿನ ಸಂಖ್ಯೆಗಳನ್ನು, ಯುದ್ಧದ ಮೆಜರ್ಮೆಂಟ್ ಕೊಡುವಾಗ, ಅಥವಾ ಹೋಮಕ್ಕೆ ಕೊಡುವ ಕುಂಡಗಳ ರಚನೆ ಹೇಗಿರಬೇಕು, ಅದರ ಆಯತಾಕಾರ, ತ್ರಿಕೋನಾಕಾರ, ಅದು ವೃತ್ತಾಕಾರ ಎಲ್ಲೆಲ್ಲಿರಬೇಕು, ಅಥವಾ ಮಂಡಲಗಳನ್ನು ಹಾಕುವಾಗ ಯಾವ ರೀತಿ ಮಂಡಲಗಳನ್ನು ರಚನೆ ಮಾಡಬೇಕು, ಇಲ್ಲೆಲ್ಲ ಲೆಕ್ಕದ ಚಿಂತನೆ ಇಲ್ಲದೇ ಇದ್ದರೆ ನಾವು ಸರಿಯಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗಿ ಒಂದು ಕಡೆಯಿಂದ ಮನಃಶಾಸ್ತ್ರ, ಇನ್ನೊಂದು ಕಡೆಯಿಂದ ಲೆಕ್ಕ, ಸಂಖ್ಯಾಶಾಸ್ತ್ರ, ಇದೆರಡೂ ಇದ್ದಾಗ ವೇದಾಂತ ಹೆಚ್ಚು ಇಷ್ಟ ಆಗುತ್ತೆ. ದೇವರ ರೂಪಗಳು ಯಾಕೆ ಬೇರೆ ಬೇರೆ ಅಂದರೆ, ಈಗ ನಮ್ಮ ಮನೆಯಲ್ಲಿ ಉದ್ದಿನ ಹಿಟ್ಟು, ಉದ್ದಿನ ಕಾಳು ಮತ್ತು ಅಕ್ಕಿ ಹಾಕಿ ರುಬ್ಬಿಡ್ತೇವೆ. ರುಬ್ಬಿಟ್ಟಾಗ ನಾವು ಅದನ್ನು ಇಡ್ಲಿ ತಟ್ಟೆಗೆ ಹಾಕಿದರೆ ಇಡ್ಲಿ ಆಗುತ್ತೆ. ದೋಸೆಗೆ ಇದಕ್ಕೆ ಹಾಕುವಾಗ ಸ್ವಲ್ಪ ನೀರು ಮಾಡಿ ಹಾಕಿದರೆ ಮಾಮೂಲು ದೋಸೆ ಆಗುತ್ತೆ, ಸ್ವಲ್ಪ ದಪ್ಪ ಹಾಕಿದರೆ ಸೆಟ್ ದೋಸೆ ಆಗುತ್ತೆ, ಇನ್ನೂ ಚೂರು ನೀರು ಮಾಡಿ ಹಾಕಿ ಸ್ವಲ್ಪ ಮಸಾಲೆ ಹಾಕಿದರೆ ಮಸಾಲೆ ದೋಸೆ ಆಗುತ್ತೆ. ನೀವು ಅದನ್ನು ಗುಂಡು ಪಂಗಳ ಮಾಡಬೇಕು ಅಂತ ಗುಂಡಿಯಲ್ಲಿ ಹಾಕಿದರೆ ಗುಂಡು ಪಂಗಳ ಆಗುತ್ತೆ. ನೀವು ಅದನ್ನು ಎಣ್ಣೆಯಲ್ಲಿ ಚೂರು ಕಾಯಿಸಿ ಹಾಕಿದರೆ ದೊಡ್ಡನ ಆಗುತ್ತೆ. ಇನ್ನು 1000 ರೂಪ ಇದೆ. ವಾಚಾರಮ್ಮಣಂ ವಿಕಾರೋ ನಾಮಧೇಯಂ ಮೃತ್ತಿಕೇತ್ಯೇವ ಸತ್ಯಂ. ಸಂಸ್ಕೃತ ಒಂದೇ ಮೂಲ ಭಾಷೆ, ಅದರಿಂದ ಹುಟ್ಟಿದ ಭಾಷೆಗಳು ಬೇಕಾದಷ್ಟಿದೆ. ಸಂಸ್ಕೃತ ಒಂದೇ ಸಾಕು, ಉಳಿದ ಭಾಷೆ ಯಾಕೆ ಬೇಕು? ಇಲ್ಲ, ಆಯಾ ವ್ಯಕ್ತಿಗಳಲ್ಲಿರುವ ಅಭಿವ್ಯಕ್ತಿಯನ್ನು ಮಾಡಲಿಕ್ಕೋಸ್ಕರ ಪ್ರಾಕೃತ ಭಾಷೆಗಳು ಸಹಾಯ ನೀಡುತ್ತವೆ. ಹಾಗೆ ಹೇಗೆ ಒಂದು ಹಿಟ್ಟು ಅನೇಕ ಥರದ ತಿಂಡಿಗಳನ್ನು ಮಾಡಲಿಕ್ಕೆ ಸಿದ್ಧವಾಯಿತು, ಒಬ್ಬರಿಗೆ ದೋಸೆ ಅಂದರೆ ಇಷ್ಟ ಆಗಲ್ಲ, ನಮ್ಗೆ ಇಡ್ಲಿನೇ ಬೇಕು ಅಂತಾರೆ, ಅದರಲ್ಲಿ ಇರೋದು 2 ಅಕ್ಕಿ ಉದ್ದೆ. ಒಬ್ಬನಿಗೆ ಗುಂಡು ಮಂಗಳ ಇಷ್ಟ ಆಗುತ್ತೆ, ಅದೊಂದು ಚೂರು ಸುಟ್ಟು ಎಣ್ಣೆಯಲ್ಲಿ ಹಾಕಿ ಕರೆದ್ರೆ ಚೆನ್ನಾಗಿರುತ್ತೆ ಅಂತ. ಅಂದರೆ ನೀವು ವ್ಯಕ್ತಿಯನ್ನು ಅಪೇಕ್ಷೆ ಪಡುವುದನ್ನು ತಪ್ಪು ಅಂತ ಹೇಳ್ತೀರಾ? ಇಲ್ಲ, ಅದು ಅವರವರ ಟೇಸ್ಟು. ಲೋಕೋ ಭಿನ್ನ ರುಚಿ. ಭಗವಂತ ಒಬ್ಬನೇ ಆದರೂ, ಅವನಲ್ಲಿರುವ ಗುಣಧರ್ಮಗಳು ಒಂದೇ ಆದರೂ, ಅದರ ಕಾಣಿಸಿಕೊಳ್ಳುವ ರೂಪಗಳು ಬೇರೆ ಬೇರೆ ಇರುವುದಕ್ಕೆ ಉದ್ದೇಶ, ಆ ಉಪಾಸಕನಿಗೆ ಯಾವ ರೂಪವನ್ನು ನಾನು ಧ್ಯಾನ ಮಾಡಿದರೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನಿಸುತ್ತೋ, ತೃಪ್ತಿ ಅಂತ ಅನಿಸುತ್ತೋ, ಅದೊಂದು ಕಂಟೆಂಟ್ಮೆಂಟ್ಗೆ ಅವನಿಗೆ ಬೇಗ ಆ ಮಂತ್ರದೊಳಗೆ ಪ್ರವೇಶ ಮಾಡಲಿಕ್ಕಾಗುತ್ತೋ, ಎಲ್ಲರಿಗೂ ಉಪಾಸನೆ ಮಾಡುವ ದಾರಿಯನ್ನು ತೋರಿಸ್ಲಿಕ್ಕೋಸ್ಕರ ಭಗವಂತ ಅನೇಕ ರೂಪಗಳನ್ನು ತೊಟ್ಟು ನಿಂತ. ಒಂದೇ ಆಗಿದ್ರೆ ಬೋರ್ ಬರ್ತಿತ್ತು. ಏನ್ರಿ ಯಾವಾಗಲೂ ಬರೀ ಕೃಷ್ಣನ ಕತೆ ಹೇಳ್ತೀರಿ, ಕೃಷ್ಣನ ಕತೆ ಆಗಿ ಬೋರ್ ಬರುವುದಿಲ್ಲ. ಬೇರೆ ಯಾವುದಾದ್ರೂ ಹೇಳಿದ್ದಿದ್ರೆ, ಇನ್ಯಾವುದೋ ಒಂದು ಕಥೆ ನಿಮಗೆ ಮೊಘಲರ ಸಾಮ್ರಾಜ್ಯದ ದಾಳಿ ಅಂತ 1 ತಿಂಗಳು ಪಾಠ ಮಾಡಿಬಿಟ್ರೆ ಏನ್ರಿ ನಾವು ಡಿಪ್ರೆಷನಿಗೆ ಹೋಗ್ಬಿಡ್ತೇವೆ, ಏನು ಇಷ್ಟು ಪರಿಸ್ಥಿತಿಯಲ್ಲಿ ನಮ್ಮನ್ನು ದೋಚ್ಕೊಂಡು ಹೋಗಿದ್ದಾರಾ ಅಂತ. ಆದರೆ ಭಾಗವತ ಹಾಕಿ ಕೇಳಿದರೆ ಎಷ್ಟು ಸರ್ತಿ ಕೇಳಿದ್ರು ಬೇಜಾರಾಗೋದಿಲ್ಲ. ಕಥಾಶ್ರವಣ ಮಾಡೋ ನಿರಂತರ. ಭಗವಂತನ ರೂಪದಲ್ಲಿ ಆ ಕಥೆಯನ್ನು ಕೇಳುವಾಗ ಬೇಸರ ಅಂತ ಅನ್ನಿಸದೇ ಇರ್ಬೋದು, ಆದರೆ ಎಲ್ಲರಿಗೂ ಒಂದೇ ಥರದ ರೂಪ ಇಷ್ಟ ಆಗೋದಿಲ್ಲ. ಈಗ ಕೃಷ್ಣನದ್ದೇ ಬಾಲರೂಪ ಉಡುಪಿಯಲ್ಲಿದೆ, ಚೂರು ಬೆಳೆದ ರೂಪ ಪಂಡ್ರಾಪುರದಲ್ಲಿದೆ, ಇನ್ನೂ ಬೆಳೆದ ಗೃಹಸ್ಥನಾದ ರೂಪ ತಿರುಪತಿಯಲ್ಲಿದೆ. ಸಾಕಾಗಿ ಎಲ್ಲ ವ್ಯವಸ್ಥೆ ಆಯ್ತಪ್ಪ, ಇನ್ನೇನು ನನ್ನ ಕೆಲಸ ಇಲ್ಲ ಅಂತ ಮಲ್ಕೊಂಡ ರೂಪ ರಂಗನಾಥ ಒಬ್ಬನೇ. ಆದರೆ ರೂಪಗಳೆಲ್ಲ ಬೇರೆ. ಆದರೆ ಎಲ್ಲರೂ ತಿರುಪತಿಗೆ ಹೋಗಬೇಕು ಅಂತಿಲ್ಲ, ಎಲ್ಲರೂ ಉಡುಪಿಗೆ ಬರಬೇಕು ಅಂತಿಲ್ಲ, ಎಲ್ಲರೂ ತಿರುವನಂತಪುರದಲ್ಲೇ ಇರಬೇಕು ಅಂತಿಲ್ಲ, ಎಲ್ಲರೂ ಪಂಡ್ರಾಪುರಕ್ಕೆ ಹೋಗಬೇಕು. ಯಾರ್ಯಾರಿಗೆ ಎಲ್ಲೆಲ್ಲಿ ಇಷ್ಟು ಅಲ್ಲೆಲ್ಲ ಹೋಗ್ತಾರೆ. ಅಂದರೆ ಒಂದೇ ಕೃಷ್ಣನ ರೂಪ ಇಷ್ಟು ವ್ಯತ್ಯಾಸ ತೋರಿಸಿದೆ. ಇನ್ನು ಎಲ್ಲ ಬೇರೆ ಬೇರೆ ರೂಪಗಳಿಂದ ಇನ್ನಷ್ಟು ಹೆಚ್ಚು ಹೆಚ್ಚು ಕಥೆಗಳು, ಇನ್ನಷ್ಟು ಹೆಚ್ಚು ಹೆಚ್ಚು ಭಕ್ತರ ಜೊತೆಗಿನ ಸರಸ ಅಥವಾ ಅವರ ಜೊತೆಗಿನ ಸಂಬಂಧವನ್ನು ತಿಳಿಸ್ಲಿಕ್ಕೆ ಅಷ್ಟು ಕಥೆಗಳು ನಮ್ಗೆ ಸಹಾಯ ಮಾಡ್ತವೆ. ಅಂದರೆ ಯಾವ ರೂಪದಿಂದ ಬಂದರೂ ಭಗವಂತನ ಗುಣಧರ್ಮವನ್ನು ಬಿಟ್ಟುಕೊಡುವುದಿಲ್ಲ ಅನ್ನೋದು ಒಂದು ಸಂಕೇತ ಇದರಲ್ಲಿ. ಮತ್ಸ್ಯನಾಗಿ ಬಂದಾಗ ಕೃಷ್ಣನಷ್ಟು ಶಕ್ತಿ ಇಲ್ಲ ಮತ್ಸ್ಯಕ್ಕೆ. ರಾಮಚೂರು ಡಲ್ಲೆ, ಏನಾದರೂ ಕೃಷ್ಣನೇ ಬೆಟರು.
ಹೀಗೆಲ್ಲ ಏನೇನೋ ನಮ್ಮದೇ ಅನಲೈಸು ಮಾಡುವುದರಲ್ಲಿ ನಾವು ನಿಸ್ಸೀಮರು. ಆದರೆ ಸರಿಯಾಗಿ ಯೋಚನೆ ಮಾಡಿದರೆ ಕೃಷ್ಣನೂ ಅನೇಕ ಅಮಾನುಷವಾದ ಕಥೆಗಳನ್ನು ತೋರಿಸಿದ್ದಾನೆ, ಘಟನೆಗಳನ್ನು ತೋರಿಸಿದ್ದಾನೆ, ರಾಮನೂ ತೋರಿಸಿದ್ದಾನೆ. ಆದರೆ ನಮಗೆ ಹೆಚ್ಚು ವ್ಯಕ್ತವಾಗಿ ಕಾಣುವಂಥದ್ದು ಕೃಷ್ಣನದ್ದು, ಅವ್ಯಕ್ತವಾಗಿ ಕಾಣುವಂಥದ್ದು ರಾಮನದ್ದು. ಯಾಕೆಂದರೆ ನಮಗೆ 11,000 ವರ್ಷದ ಇತಿಹಾಸವೇ ಗೊತ್ತಿಲ್ಲ. ನಮ್ಗೆ ಗೊತ್ತಿರೋದು 14 ವರ್ಷದ ಮಾತ್ರ. ಬಿಟ್ಟರೆ ಎಲ್ಲೋ ಒಂಚೂರು ಮಕ್ಕಳಾಗಿದ್ದಾಗ ಓಡಾಡಿದ್ದು, ಅದು ಬಾಲ್ಯದ ಕಥೆಯೇ ಗೊತ್ತಿಲ್ಲ. ಯಾವುದೋ ಒಂದು ದಾಸರು ಹೇಳಿದ ಕಥೆಯಲ್ಲಿ ಬಿಟ್ಟರೆ, ಚಂದ್ರ ಬೇಕೆಂದುಕೊಂಡ ಹಾರಾಡಿದ ಅಂತ ಇತ್ಯಾದಿ ಕಥೆ ಬಿಟ್ಟರೆ ಬೇರೆ ಯಾವ ಬಾಲ್ಯದ ಕಥೆಯೂ ಗೊತ್ತಿಲ್ಲ. ಮತ್ತು ಬಾಲಕಾಂಡ ಅಂತ ಯಾಕಂದ್ರು? ಬಾಲ್ಯದ ಕಥೆಯೇ ಇಲ್ಲ, ಆದರೂ ಬಾಲಕಾಂಡ ಅಂತಿದೆ. ರಾಮಚಂದ್ರನ ಬಲವನ್ನು ಪ್ರದರ್ಶಿಸಿದ ಕಾಂಡ ಅದು. ಇನ್ನೂ 15-14 ಇರಬೇಕಾದ್ರೇ ವಿಶ್ವಾಮಿತ್ರರ ಜೊತೆಗೆ ಹೋಗಿ ಬ್ರಹ್ಮನಿಂದ ವರ ಪಡೆದಂತಹ ತಾಟಕಿ ಮೊದಲಾದಂತಹ ಅತ್ಯಂತ ದೊಡ್ಡ ಪ್ರಮಾಣದ 10,000 ಆನೆಗಳ ಬಲ ಇತ್ತಂತೆ ಅವಳಿಗೆ. ಯಾರನ್ನು ಬೇಕಾದರೂ ಅವ್ರು ಹೊಡೆದು ಹಾಕ್ಬೋದಿತ್ತು. ಅಂತಹ ಶಕ್ತಿಶಾಲಿನಿಯಾದವಳನ್ನೂ ಕೂಡ ರಾಮಚಂದ್ರ ತನ್ನ ತೋಳಿನ ಬಲದಿಂದ ನಿರ್ನಾಮ ಮಾಡಿದ ಅನ್ನುವ ಬಲವನ್ನು ತೋರಿಸಿಕೊಟ್ರಲ್ವ ಆ ಭಾಗದಲ್ಲಿ. ಅದಕ್ಕೋಸ್ಕರ ಬಾಲಕಾಂಡ ಅಂತ ಕರೆದ್ರು. ಬಾಲ್ಯದ ಕಥೆ ಅಂತ ಅರ್ಥ ಅಲ್ಲ. ಕೃಷ್ಣನ ಬಾಲ್ಯದ ಕಥೆ ತುಂಬ ಸಿಗುತ್ತೆ, ಆದರೆ ರಾಮನ ಬಾಲ್ಯದ ಕಥೆ ಸಿಗೋದಿಲ್ಲ. ಹಾಗೆಂತೇಳಿ ಬಾಲ್ಯ ಇರಲಿಲ್ಲ ಅಂತ ಅರ್ಥ ಅಲ್ಲ. ಅದು ಮೂಲ ರಾಮಾಯಣದಲ್ಲಿದೆ. ದೇವತೆಗಳು ಅದನ್ನು ಕೇಳಿಕೊಂಡು ಎಂಜಾಯ್ ಮಾಡ್ತಾರೆ, ಋಷಿಗಳೆಲ್ಲ ಸಂತೋಷ ಪಡ್ತಾರೆ. ನಮಗೆ ಭಾಗ್ಯ ಇಷ್ಟೇ ಇದ್ದದ್ದು. ಕೃಷ್ಣನ ಕಥೆಯೂ ಕೂಡ ನಾವೇನು ತಿಳ್ಕೊಂಡಿದ್ವಿ, ಕೃಷ್ಣ ನಾವು ಜಾಲಾಡ್ಬಿಟ್ಟಿದ್ದೀವಿ ಅಂತ, ಲಿಟ್ಲ್ ಕೃಷ್ಣ ಇತ್ಯಾದಿಗಳನ್ನು ನೋಡಿಕೊಂಡು ಮಕ್ಕಳ ಥರ ಆಗಿರ್ತೀವಿ ನಾವು ಕೂಡ. ಆದರೆ ಅಷ್ಟರಲ್ಲಿ ಕೃಷ್ಣನ ಕಥೆ ಮುಗಿಯುವುದಿಲ್ಲ. ಹರಿವಂಶ ನೋಡಿದರೆ ಒಂದು ಮುಖ ಇದೆ, ಭಾಗವತ ನೋಡಿದರೆ ಇನ್ನೊಂದು ಮುಖ ಇದೆ, ಭಾರತ ನೋಡಿದರೆ ಮತ್ತೊಂದು ಮುಖ ಇದೆ. ಮೂರೂ ಒಟ್ಟಿಗೆ ನೋಡಿದರೆ ಮಾತ್ರ ಕೃಷ್ಣ ಏನು ಅಂತ ಸ್ಪಷ್ಟ ಗೊತ್ತಾಗುತ್ತೆ. ಆಚಾರ್ಯರು ಅದನ್ನು ತಾತ್ಪರ್ಯದಲ್ಲಿ ಸಂಗ್ರಹ ಮಾಡಿ ಕೊಡ್ತಾರೆ. ಅದು ಕೊಡದೇ ಇದ್ದರೆ ಕೃಷ್ಣನ ಬಗ್ಗೆ ಆಡಿಕೊಳ್ಳಿಕ್ಕೆ ಸಾವಿರಾರು ಮಾತುಗಳು ಇವತ್ತಿಗೂ ಹಾಗೆ ಉಳಿತಿತ್ತು. ಆಕ್ಷೇಪ ಮಾಡೋರಿಗೆ ಉತ್ತರ ಗೊತ್ತಿಲ್ಲದೆ ಮಾಡ್ತಾ ಇರ್ಬೋದು, ಮತ್ತೆ ಅದು ನಮ್ಮ ಸಂಬಂಧ ಇಲ್ಲ. ಆದರೆ ಉತ್ತರ ಇದೆ. ಆಚಾರ್ಯರು ಪ್ರತಿಯೊಂದಕ್ಕೂ ಸಂಬಂಧಗಳು ಏನಿದೆ, ಅದು ಹೇಗೆ ಬೆಳೆಯಿತು, ಅದು ಎಷ್ಟು ಅರ್ಥಪೂರ್ಣ ಅನ್ನೋದನ್ನು ತೋರಿಸಿಕೊಡ್ತಾರೆ.